ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ಮತ್ತೆ ಭಾರಿ ಇಳಿಕೆ ಆಗಲಿದೆಯಾ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣಲಿದೆ ಅಂತೆ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಒಂದು ಏರಿಳಿತವಾಗಲಿದೆ ಅಂತೆ ವೀಕ್ಷಕರೇ. ಹೌದು, ಇದು ನಾವು ಹೇಳ್ತಾ ಇಲ್ಲ, ತಜ್ಞರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಬಂಗಾರ ಬೆಳ್ಳಿ ಮುಂದಿನ ಬರೋ ದಿನ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತಾ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆ ಕೂಡ ಆಗಿತ್ತು. ಈಗ ಮತ್ತೆ ಪಾರ್ಟ್ 2 ಕೂಡ ಪ್ರಾರಂಭವಾಗಿದೆ, ಮತ್ತೆ ಯುದ್ಧ ಕೂಡ ಪ್ರಾರಂಭವಾಗಿದೆ. ಇದರ ಎಫೆಕ್ಟ್ ಬಂಗಾರ ಬೆಳ್ಳಿ ಮೇಲೆ ಯಾವ ತರ ಬೀಳುತ್ತೆ ವೀಕ್ಷಕರೇ? ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಲಿದೆ. ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಈಗಾಗಲೇ ನೀವು ಬಂಗಾರ ಮನೆಯಲ್ಲಿ ಇಟ್ಟಿದ್ರು ಕೂಡ ನಿಮಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ರೂಲ್ಸ್ ಇದೆ, ಒಂದು ಹೊಸ ಅಪ್ಡೇಟ್ ಕೂಡ ಇರುವಂತದ್ದು. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಲೇಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗುವ ಒಂದು ಸಾಧ್ಯತೆ ಇರುವಂತದ್ದು. ಎದಕ್ಕಂದ್ರೆ ಮತ್ತೆ ಯುದ್ಧಗಳು ಪ್ರಾರಂಭವಾಗ್ತಾ ಇದೆ. ಯುದ್ಧಗಳು ಪ್ರಾರಂಭವಾದ್ರೆ ಬೆಲೆಗಳು ಏರಿಕೆ ಆಗಬೇಕು. ಯಾಕೆ ಇಳಿಕೆ ಆಗುತ್ತೆ ಅದಕ್ಕೂ ಕೂಡ ಒಂದು ರಿಪೋರ್ಟ್ ಈಗ ರೆಡಿ ಆಗಿದೆ. ಸೊ ಪ್ರತಿಯೊಬ್ರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಮುಂದಿನ ಬರೋ ದಿನ 2 ಲಕ್ಷ ರೂಪಾಯಿ ಆಗುತ್ತಾ ಅಥವಾ 1 ಲಕ್ಷ ರೂಪಾಯಿ ಆಗುತ್ತಾ, ನಿಮಗೆ ಏನ್ ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೊಡಬಹುದು. ನೀವು ನಮಗ್ ಕೇಳೋದಾದ್ರೆ, ಬಂಗಾರದ ಬೆಲೆ ಮುಂದಿನ ವರ್ಷ 1,80,000 ರೂಪಾಯಿ ದಾಟಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅದೇ ಪ್ರಕಾರ ತುಂಬಾ ಜನ 50,000 ಆಗ್ಲಿ 1 ಲಕ್ಷ ಆಗ್ಲಿ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ಹೇಳ್ಬೇಕಂದ್ರೆ, ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇರುವಂತದ್ದು. ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಎದಕ್ಕಂದ್ರೆ ಎರಡು ಕೂಡ ರೇಷಿಯೋ ಪ್ರಕಾರ ನಾವು ಚಾರ್ಟ್ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ. ಮೊದಲಿಗೆ ನಾವು ನಿಮಗೆ ವಿತ್ ಚಾರ್ಟ್ ವಿತ್ ಪ್ರೂಫ್ ಕೂಡ ತೋರಿಸ್ತೇವೆ. ನೋಡಿ, ಕಳೆದ 1 ತಿಂಗಳಿನಿಂದ ಬೆಲೆ 31,000 ರೂಪಾಯಿಷ್ಟು ಇಳಿಕೆಯಲ್ಲಿ ಕಂಡಿದೆ ವೀಕ್ಷಕರೇ. ಅಂದ್ರೆ 2,52,000 ಇತ್ತು ಒಂದು ತಿಂಗಳ ರೇಂಜ್ ಅಲ್ಲಿ. 2,52,000ದಿಂದ ಈಗ 2,25,000 2,21,000 ರೂಪಾಯಿ ತನಕನೂ ಲೋ ಈಗ ಟಚ್ ಆಗಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಇಲ್ಲಿ ಕಂಡಿದೆ. ಹತ್ರ 25,30,000 ರೂಪಾಯಿಷ್ಟು ಬೆಳ್ಳಿಯಲ್ಲಿ ಕುಸಿತ ಕಂಡಿರುವಂತದ್ದು. ನೋಡಿ, ಬೆಳ್ಳಿ ಬೆಲೆ ಸ್ಟೆಪ್ ಡೌನ್ ಆಗ್ತಾ ಇದೆ. ಅಂದ್ರೆ ಹಂತ ಹಂತವಾಗಿ ಇಳಿಮುಖದಲ್ಲಿ ಸಾಗ್ತಾ ಇದೆ. ಅಂದ್ರೆ ಈಗ ಮೇಲ್ಗಡೆ ಹೋಗಿತ್ತಲ್ಲ ಬೆಲೆ, ಅದು ಈಗ ಇಳಿಮುಖದಲ್ಲಿ ಹೋಗ್ತಾ ಇದೆ. ಕಳೆದ 3 ತಿಂಗಳಿನಿಂದಲೂ ಕೂಡ ಬೆಲೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಗ್ರಾಫ್ ನೋಡ್ತಿರ್ಬೋದು, ಯಾವ ತರ ಬೆಲೆ ಇಳಿಕೆ ಇಲ್ಲಿ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಒಂದು ಕಾಲಮ್ಸ್ ಗಳು ಬರ್ತವೆ. ಬೇಕಾದ್ರೆ ನಾವು ಅದನ್ನ ಮಾರ್ಕ್ ಕೂಡ ಮಾಡಿದ್ದೀವಿ, ನೀವು ನೋಡ್ತಿರ್ಬೋದು ಯಾವ ತರ ಬೆಲೆ ಇಲ್ಲಿ ಇಳಿಕೆಯಾಗಿ ಮತ್ತೆ ಏರಿಕೆಯಾಗಿ ಮತ್ತೆ ಈಗ ಇಳಿಕೆ ಆಗ್ತಾ ಇದೆ. ಅದೇ ತರ ಮುಂದಿನ ಬರೋ ದಿನ ಬೆಲೆ 2 ಲಕ್ಷ ರೂಪಾಯಿ ಒಳಗೇನು ಕೂಡ ಬರೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಮತ್ತೆ ಯುದ್ಧಗಳು ಪ್ರಾರಂಭವಾಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ. ಹೂಡಿಕೆದಾರರು ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಕೈ ಬಿಟ್ಟು ಕಚ್ಚಾ ತೈಲದತ್ತ ಶಿಫ್ಟ್ ಆಗ್ತಾರೆ. ಕಚ್ಚಾ ತೈಲದತ್ತ ಶಿಫ್ಟ್ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಇತ್ತ ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಕಳೆದ 1 ವಾರದಲ್ಲಿ 13,000 ರೂಪಾಯಿ ಇಳಿಕೆ ಆಗಿದ್ರೆ, ಕಳೆದ 1 ತಿಂಗಳಲ್ಲಿ 35,000 ರೂಪಾಯಿಷ್ಟು ಬೆಲೆ ಇಳಿಕೆ ಆಗಿದೆ. ಅಂದ್ರೆ ಹೋದ ತಿಂಗಳು 2,60,000 ರೂಪಾಯಿದದ್ದು ಈಗ 2,25,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇನ್ನು ಮಾರ್ಕೆಟ್ ಅಲ್ಲೂ ಕೂಡ ನೋಡಬಹುದು, ನಿನ್ನೆ 2,45,000 ರೂಪಾಯಿದದ್ದು ಈಗ 2,35,000 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ 2,35,000 2,40,000 ಆಸುಪಾಸಿನಲ್ಲಿ ಈಗ ಟ್ರೇಡ್ ಆಗ್ತಾ ಇರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅದೇ ಪ್ರಕಾರ ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ನೋಡಿ, ಮೊದಲಿಗೆ ನೀವೇನಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನೀವು ಈ ಒಂದು ಗ್ರಾಫ್ ಮತ್ತು ಚಾರ್ಟ್ ಅನ್ನ ನೋಡೋದು ಕಲಿಬೇಕಾಗುತ್ತೆ ವೀಕ್ಷಕರೇ. ಇನ್ನು ಎರಡನೇದ್ದು, ಬಂಗಾರ ನೀವು ಮನೆಯಲ್ಲಿ ಖರೀದಿ ಮಾಡಿ ಇಟ್ಟಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿದವ್ರಿಗೂ ಕೂಡ ಈ ಬಾರಿ ಗುಡ್ ನ್ಯೂಸ್ ಇದೆ ವೀಕ್ಷಕರೇ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿತ್ ಚಾರ್ಟ್ ನಾವು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇವೆ. ಮೊದಲಿಗೆ JP Morgan ಕಂಪನಿ ಒಂದು ಹೇಳಿಕೆ ಕೊಟ್ಟಿದೆ. ಇದು ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಒಂದು ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ ಬೆಲೆ ಏರಿಕೆ ಆಗುವ ಚಾನ್ಸ್ ಇದೆ ಅಂತ JP Morgan ಕಂಪನಿ ಹೇಳಿರುವಂತದ್ದು. ಅಂದ್ರೆ ಮುಂದಿನ 2027 ಜನವರಿ ಹೊಸ ವರ್ಷದಿಂದ ಬಂಗಾರದ ಬೆಲೆ ಬರೋಬ್ಬರಿ 1,80,000 ರೂಪಾಯಿ ದಾಟಲಿದೆ ಅಂತೆ 10 ಗ್ರಾಮ್ಗೆ ಅಂತ ಹೇಳಿದೆ. ಅದು ಒಂದು ಕಡೆಗೆ ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ ಬೆಲೆ ಅದು ಅವ್ರದ್ದು ರಿಟರ್ನ್ಸ್ ಜಾಸ್ತಿ ಆಗುತ್ತೆ, ಅಂದ್ರೆ ಅವರಿಗೆ ಲಾಭ ಅಂತಾನೆ ಹೇಳ್ಬಹುದು. ಹೊಸದಾಗಿ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ ಈಗ ಬೆಲೆ ಇಳಿಕೆ ಆಗಿದೆ, ಅಂದ್ರೆ ಅವರಿಗೆ ಖರೀದಿ ಮಾಡೋದಕ್ಕೆ ಒಂದು ಚಾನ್ಸ್ ಅಂತಾನೆ ಹೇಳ್ಬಹುದು. ಕಳೆದ 3 ತಿಂಗಳಲ್ಲಿ 1 ತಿಂಗಳಲ್ಲಿ ಲೆಕ್ಕ ಮಾಡಿದ್ರೆ ನೋಡಿ, ಬರೋಬ್ಬರಿ 13,000 ರಿಂದ 14,000 ರೂಪಾಯಿಷ್ಟು ಬಂಗಾರ ಈಗ ಕುಸಿತ ಇಲ್ಲಿ ಕಂಡಿರುವಂತದ್ದು. ಯಾರೆಲ್ಲ 1,60,000 1,65,000 ಖರೀದಿ ಮಾಡಿದ್ರಲ್ಲ ಅವರಿಗೆ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ಈಗ ಬೆಲೆ ಇಳಿಕೆಯಲ್ಲಿ ಸಾಗ್ತಾ ಇದೆ. ಬೇಕಾದ್ರೆ ನಾವು ನಿಮಗೆ ವಿತ್ ಚಾರ್ಟ್ ವಿತ್ ಗ್ರಾಫ್ ಕೂಡ ತೋರಿಸ್ತಾ ಇದ್ದೇವೆ.
ಪ್ರತಿಯೊಬ್ರು ಕೂಡ ಈ ಚಾರ್ಟ್ ಅನ್ನು ನೋಡೋದು ಕಲಿಬೇಕು. ಇದರಲ್ಲಿ ನಿಮಗೆ ಲೆವೆಲ್ಸ್ಗಳು ಗೊತ್ತಾಗುತ್ತೆ. ಅಂದ್ರೆ ನೋಡಿ, ನೀವು ಸಪೋರ್ಟ್ ನೋಡಿ ಎಲ್ಲಿದೆ ಜಾಸ್ತಿ, ಎಲ್ಲಿ ಸಪೋರ್ಟ್ ಇದೆ. 1,40,000 ಸಪೋರ್ಟ್ ಇದೆ, 1,48,000 ರೂಪಾಯಿ ಸಪೋರ್ಟ್ ಇದೆ, 1,55,000 ರೂಪಾಯಿಗೆ ರೆಸಿಸ್ಟೆನ್ಸ್ ಇದೆ. ಅಂದ್ರೆ ಅಲ್ಲಿ ಬಂದಾಗ ಬೆಲೆ ಬೀಳ್ತಾ ಇದೆ. ಅಂದ್ರೆ ನಾವು 1,55,000 ಇದ್ದಾಗ ಖರೀದಿ ಮಾಡೋ ಪ್ಲಾನ್ ಅನ್ನ ಕೈ ಬಿಡಬೇಕು ಅಂತ ಅರ್ಥ. ಅಂದ್ರೆ ಬೆಲೆ ಯಾವಾಗ ಇಳಿಕೆ ಆಗಿರುತ್ತೆ ಅವಾಗ ನೀವು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದು. ವೀಕ್ಷಕರೇ, ಇಲ್ಲಿ ನೋಡಬಹುದು, ಬರೇ ನಿಮಗೆ 3-4 ದಿನದಲ್ಲಿ 10,000 ರೂಪಾಯಿ ಬೆಲೆಯಲ್ಲಿ ಇಳಿಕೆಯಲ್ಲಿ ಕಂಡಿರುವಂಥದ್ದು. ಅಂದ್ರೆ 1,55,000 ರೂಪಾಯಿ ಈಗ 1,44,000 ರೂಪಾಯಿ ಅಂತ ಬಂಗಾರದ MCX ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಒಂದು ಈಗ ಮತ್ತೆ ಸಪೋರ್ಟ್ ಲೆವೆಲ್ಗೆ ಬಂದಿದೆ. ಅಂದ್ರೆ ಇಲ್ಲಿಂದ ಮತ್ತೆ ಬೆಲೆ ಸ್ವಲ್ಪ ಏರಿಕೆ ಆಗುತ್ತೆ, ಆದ್ರೆ ಮತ್ತೆ ಇಳಿಕೆ ಕೂಡ ಆಗುವ ಚಾನ್ಸ್ ಇದೆ. ಬೆಲೆ ನೋಡಿ ಸ್ಟೆಪ್ ಡೌನ್ ಆಗ್ತಾ ಇದೆ. ಅಂದ್ರೆ ಹಂತ ಹಂತವಾಗಿ ಇಳಿಕೆ ಆಗೋದು. 1,65,000 ರೂಪಾಯಿ ಇತ್ತು, 1,55,000 ರೂಪಾಯಿ ಆಯಿತು, ಮತ್ತೆ 1,60,000 ರೂಪಾಯಿ ಆಯಿತು, ಮತ್ತೆ 1,50,000 ರೂಪಾಯಿಗೆ ಬಂತು, ಮತ್ತೆ 1,55,000 ಆಗಿ ಈಗ 1,45,000 ರೂಪಾಯಿಗೆ ಹೋಗಿದೆ. ಮೊನ್ನೆ 1,40,000 ರೂಪಾಯಿ ತನಕನೂ ಬೆಲೆ ಬಂದಿತ್ತು ವೀಕ್ಷಕರೇ. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,08,330 ರೂಪಾಯಿ. ನೋಡಿ, ಇದು 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ. ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಬರುತ್ತೆ. ಅದು 8% ಇರ್ಬೋದು, 12% ಇರ್ಬೋದು, 20% ಇರ್ಬೋದು. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಐಟಮ್ಸ್ಗಳ ಮೇಲೆ ಮೇಕಿಂಗ್ ಚಾರ್ಜ್ ಅನ್ನ ಆಡ್ ಮಾಡ್ತಾರೆ. ಜನ, ನೀವು ಎಲ್ಲಿ ಮೋಸ ಹೋಗ್ತೀರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ಕಡಿಮೆ ಮಾಡಿಸೋದು ನೀವು ಕೈ ಬಿಟ್ರೆ ನಿಮಗೆ ದೊಡ್ಡ ಮೋಸವಾಗಬಹುದು. ಕೆಲವೊಮ್ಮೆ ನೋಡಿ, ಒಂದು ಬಂಗಾರದ ಬಳೆ ಆಗಿರ್ಬೋದು, ಒಂದು ಬಂಗಾರದ ನೆಕ್ಲೆಸ್ ಆಗಿರ್ಬೋದು, 10% ಇದ್ದದ್ದು 20% ಹೇಳಿರ್ತಾರೆ. ನೀವು 10% ಕೂಡ ಕಡಿಮೆ ಮಾಡಿಸಿದ್ರೆ ನಿಮ್ದು ಬಿಲ್ಲು 1,00,000 ರೂಪಾಯಿ ಆಗಿರುತ್ತೆ. ಅಂದ್ರೆ ಅದಕ್ಕೆ 10% ಅಂದ್ರೆ 10,000 ರೂಪಾಯಿ, 20% ಅಂದ್ರೆ 20,000 ರೂಪಾಯಿ. 2,00,000 ರೂಪಾಯಿಗೆ 40,000 ರೂಪಾಯಿ ಮೇಕಿಂಗ್ ಚಾರ್ಜ್ ನೀವು ಕೊಡಬೇಕಾಗುತ್ತೆ. ಅದೇ ನೀವೇನಾದ್ರೂ 20% ಇದ್ದದನ್ನ 10%ಗೆ ಬಾರ್ಗೇನಿಂಗ್ ಅಂದ್ರೆ ಚೌಕಾಸಿ ಮಾಡಿ ಕಡಿಮೆ ಮಾಡಿಸಿದ್ರೆ ಅಲ್ಲಿ ನಿಮಗೆ 10% ಉಳಿದ್ರು ಕೂಡ ಲಕ್ಷಕ್ಕೆ 10,000 ರೂಪಾಯಿ ಉಳಿಕೆ ಆಗುತ್ತೆ. 2,00,000 ರೂಪಾಯಿ ಆಗಿದ್ರೆ ನಿಮಗೆ 20,000 ರೂಪಾಯಿ ಉಳಿತಾಯವಾಗುತ್ತೆ. ಇದು ಜನ ಎಲ್ಲಿ ತಪ್ಪು ಮಾಡ್ತಾರಂದ್ರೆ ಬಂಗಾರ ಒಟ್ಟಿಗೆ ಖರೀದಿ ಮಾಡಿಬಿಡ್ತಾರೆ. ನೋಡಿ, ಇವತ್ತು ನಿಮಗೆ ಒಂದು 15-20 ಗ್ರಾಮ್ದು ಬಂಗಾರದ ನೆಕ್ಲೆಸ್ ಒಂದು ಬಳೆ ತಗೊಳ್ಳದಿದೆ ಅಂದ್ರೆ ನೀವೇನ್ ಮಾಡಬೇಕು? ಇವತ್ತೇ ಹೋಗಿ ತಗೋಬಾರ್ದು ವೀಕ್ಷಕರೇ. ನೀವು ಹಂತ ಹಂತದಲ್ಲಿ ಹೂಡಿಕೆ ಮಾಡಬೇಕು. ಅಂದ್ರೆ ನೋಡಿ, ಇವತ್ತು ಬೆಲೆ ಇಳಿಕೆ ಆಗಿದೆಯಲ್ಲ, ಇವತ್ತು 2 ಗ್ರಾಮ್ 3 ಗ್ರಾಮ್ ತಗೋಬಹುದು. ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ, ಮತ್ತೆ ಒಂದು 2-3 ಗ್ರಾಮ್ ಬಂಗಾರದ ಒಂದು ಬಿಸ್ಕಿಟ್ ಅನ್ನ ನೀವು ತಗೋಬಹುದು ವೀಕ್ಷಕರೇ. ಆ ಪ್ರಕಾರ ನೀವು ಬಂಗಾರದಲ್ಲಿ ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಯಾವಾಗ ನಿಮ್ದು 20 ಗ್ರಾಮ್ ಕಂಪ್ಲೀಟ್ ಆಗುತ್ತೆ, ಆ ಒಂದು ಬಂಗಾರದ ಬಿಸ್ಕಿಟ್ಗಳನ್ನ ತಗೊಂಡು ಹೋಗಿ ಅಂಗಡಿಯವರಿಗೆ ಕೊಟ್ರೆ ಅವರು ನಿಮಗೆ ಆ ಒಂದು ಬಂಗಾರದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಅಂದ್ರೆ ಆ ಒಂದು ಬಂಗಾರ ತಗೊಂಡು ಅವರು ನಿಮಗೆ ಮೇಕಿಂಗ್ ಚಾರ್ಜ್ ಮತ್ತು GST ಆಡ್ ಮಾಡಿ ನಿಮಗೆ ಒಂದು ಐಟಮ್ಗಳನ್ನ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಆ ಒಂದು ರೆಡಿ ಮಾಡಿರೋ ಕೊಟ್ಟ ಐಟಮ್ಗೆ ನೀವು ಕಡ್ಡಾಯವಾಗಿ ಅದು 22 ಕ್ಯಾರೆಟ್ ಇರಬೇಕು, 916 ಇರಬೇಕು, ಮತ್ತೆ ವಿತ್ ನೀವು HUID ಕೋಡ್ ಕೂಡ ತಗೋಬಹುದು ವೀಕ್ಷಕರೇ. ಇದರಿಂದಾಗಿ ನೀವು ಕೊಟ್ಟಿರೋ ಬಂಗಾರ ಮತ್ತು ಅವರು ರೆಡಿ ಮಾಡಿರೋ ಕೊಟ್ಟಿರೋ ಬಂಗಾರ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಇವತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂದ್ರೆ 1,32,400 ರೂಪಾಯಿ. ಇದು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜು 10% ಇರ್ಬೋದು, 12% ಇರ್ಬೋದು, ಅದು ಕೂಡ ಎಕ್ಸ್ಟ್ರಾ ಇರುತ್ತೆ. ಮತ್ತೆ GST ಕೂಡ 3% ಎಕ್ಸ್ಟ್ರಾ ಇರುತ್ತೆ. ನೋಡಿ, ನೀವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಆಭರಣ ತಗೊಳ್ಳಿ, ಬಂಗಾರ ತಗೊಳ್ಳಿ, ನೀವು ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ ವೀಕ್ಷಕರೇ. ಅದು 22 ಕ್ಯಾರೆಟ್ ಆಗಿದ್ರೆ 916 ಅಂತ ಬರುತ್ತೆ, 18 ಕ್ಯಾರೆಟ್ ಆಗಿದ್ರೆ 750 ಅಂತ ಬರುತ್ತೆ. ನೋಡಿ, ವಿತ್ BIS ಲೋಗೋ ಕೂಡ ಇರಬೇಕು. ಅಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಹಾಲ್ ಮಾರ್ಕ್ ಇರುತ್ತೆ, ಅದು ಕೂಡ ಕಡ್ಡಾಯವಾಗಿರಬೇಕು. ಕೇವಲ 916 ಅಂತ ಬರೆದ್ರೆ ಸಾಕಾಗಲ್ಲ, ಲೋಗೋ ಹಾಲ್ ಮಾರ್ಕ್ ಕೂಡ ಕಡ್ಡಾಯವಾಗಿ ಇರಬೇಕು ವೀಕ್ಷಕರೇ. ಮತ್ತೆ ಮುಂದೆ ನೀವು ಮರಳಿ ಮಾರಾಟ ಮಾಡುವಾಗ ನಿಮಗೆ ತುಂಬಾ ತೊಂದರೆ ಆಗೋದಿಲ್ಲ. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ ಕೊಡೋದಿಲ್ಲ, ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಈಗ HUID ಕೋಡ್ ಕೂಡ ಬರ್ತಾ ಇದೆ. HUID ಕೋಡ್ ಅಂದ್ರೆ ಏನು? ಪ್ರತಿ ಒಂದು ಆಭರಣ, ಒಂದು ಬಂಗಾರದ ಬಳೆ ಇರಲಿ, ಒಂದು ಚಿಕ್ಕ ಉಂಗುರ ಇರಲಿ, ಅದಕ್ಕೂ ಕೂಡ ಒಂದು ಕೋಡ್ ಅಂತ ಬರುತ್ತೆ. ಯಾವ ತರ ನಮಗೆಲ್ಲ ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ, ಆ ಪ್ರಕಾರ ಬಂಗಾರದ ಆಭರಣಗಳಿಗೂ ಕೂಡ ಒಂದು ಯುನಿಕ್ ನಂಬರ್ ಅನ್ನ ಕೊಡ್ತಾ ಇದ್ದಾರೆ, ಒಂದು ಕೋಡ್ ಅನ್ನ ಕೊಡ್ತಾ ಇದ್ದಾರೆ. ಆ ಒಂದು ಕೋಡ್ ಅನ್ನ ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರದ ಪ್ಯೂರಿಟಿ ಎಷ್ಟು, ಅದು 18 ಕ್ಯಾರೆಟ್ 22 ಕ್ಯಾರೆಟ್ ಎಂಬುದು ಗೊತ್ತಾಗುತ್ತೆ. ಅದು ಎಲ್ಲಿ ರೆಡಿ ಆಗಿದೆ, ಎಲ್ಲಿ ಹಾಲ್ ಮಾರ್ಕ್ ಅದಕ್ಕೆ ಬಿದ್ದಿದೆ, ಎಲ್ಲಿ ಹಾಲ್ ಮಾರ್ಕ್ ಹಾಕಿದ್ದಾರೆ, ಆ ಒಂದು ಅಡ್ರೆಸ್ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಸೊ HUID ಕೋಡ್, ಹಾಲ್ ಮಾರ್ಕ್ ವಿತ್ ನಿಮಗೆ BIS ಕೇರ್ ಟ್ರಯಾಂಗಲ್ ಲೋಗೋ ಕೂಡ ಇದ್ರೆ ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಸೇಫ್, ಮತ್ತು ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಬಂಗಾರ ನಿಮಗೆ ಕೊಟ್ಟಿರ್ತಾರಲ್ಲ ಅದಕ್ಕೂ ಕೂಡ ಒಂದು ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೊ ನೀವು 22 ಕ್ಯಾರೆಟ್ ತಗೊಳ್ಳಿ ಬಂಗಾರದಲ್ಲಿ ಹೂಡಿಕೆ ಮಾಡೋದಿದ್ರೆ. ಈಗ ಸದ್ಯಕ್ಕೆ ಬಂಗಾರ ತಗೋಬೇಕೋ ಬೇಡೋ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ
ಹಂತ ಹಂತವಾಗಿ ನೀವು ತಗೋಬಹುದು. ಈಗ ಬೆಲೆ ಇಳಿಕೆ ಆಗಿದೆಯಲ್ಲ, ಈಗ ಸ್ವಲ್ಪ ನೀವು ತಗೋಬಹುದು ವೀಕ್ಷಕರೇ. ನಾಳೆ ಮತ್ತೆ ಬೆಲೆ ಏರಿಕೆ ಆಗಬಹುದು, ಅವಾಗ ಮತ್ತೆ ಸ್ವಲ್ಪ ನೀವು ತಗೋಬಹುದು. ಆದ್ರೆ ಆಲ್ಮೋಸ್ಟ್ ಈಗ ಸದ್ಯಕ್ಕೆ 1 ತಿಂಗಳವರೆಗೂ ಬೆಲೆ ಇಳಿಕೆ ಆಗೋ ಚಾನ್ಸ್ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪ್ರಾರಂಭವಾಗಿರೋದ್ರಿಂದ ಕಚ್ಚಾ ತೈಲದಲ್ಲಿ ಹೂಡಿಕೆದಾರರು ಮಾಡ್ತಾರೆ. ಕಚ್ಚಾ ತೈಲದಲ್ಲಿ ಹೂಡಿಕೆ ಶಿಫ್ಟ್ ಆದ್ರೆ, ಬಂಗಾರ ಬೆಳ್ಳಿ ಮಾರಿ ಕಚ್ಚಾ ತೈಲದಲ್ಲಿ ಲಾಭ ಮಾಡಲು ಹೂಡಿಕೆದಾರರು ಶಿಫ್ಟ್ ಆದ್ರೆ ಅವಾಗ ಬೆಲೆ ಭಾರಿ ಒಂದು ಇಳಿಕೆ ಆಗುವ ಚಾನ್ಸ್ ಇರುತ್ತೆ. ಈಗ 24 ಕ್ಯಾರೆಟ್ ಅಂದ್ರೆ ಗಟ್ಟಿ ಬಂಗಾರ ಅಂತ ನಾವೇನ್ ಕರಿತೀವಿ, ಇದ್ರದ್ದು ಬೆಲೆ 10 ಗ್ರಾಮ್ಗೆ 1,44,000 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ಹೋದ ವಾರ 1,55,000 ರೂಪಾಯಿ ತನಕ ಬಂದಿತ್ತು ಇದರ ಬೆಲೆ. ಹೋದ ವಾರ 1,50,000 ರೂಪಾಯಿ ಇತ್ತು. ಈಗ 1,44,000 ರೂಪಾಯಿ ತನಕ ಬಂದಿದೆ. ಇನ್ನಷ್ಟು ಇಳಿಕೆ ಆಗಬಹುದು ಅಂದ್ರೆ 1,42,000 1,41,000 ರೂಪಾಯಿ ತನಕ ಮತ್ತೊಮ್ಮೆ ಬರೋ ಚಾನ್ಸ್ ಇದೆ. ಆದ್ರೆ ಮತ್ತೆ ಇದು 1,50,000 ರೂಪಾಯಿನೂ ಆಗಬಹುದು. ಒಂದು ತರ ಹಾವು ಏಣಿ ಆಟದಲ್ಲಿ ಸಿಕ್ಕಾಕಿಕೊಂಡಿದೆ ಬಂಗಾರ ಬೆಳ್ಳಿ ಬೆಲೆ. ಆದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ. ಸೊ ಸ್ವಲ್ಪ ಹೂಡಿಕೆ ಮಾಡುವಾಗ ಯೋಚನೆ ಮಾಡಿ ಹೂಡಿಕೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.